ಕಲಿಯುಗದ ಕುಬೇರನಾಗಿ ಮೆರೆಯುತ್ತಿರುವ ಈ ರಂಗೇಗೌಡನ ಮಾತೇ ಇಲ್ಲಿ ಮಾಣಿಕ್ಯವಿದ್ದಂತೆ. ಈ 1000 ಹಳ್ಳಿಯ ಸರದಾರ MLA ಮಾಡಿದ್ದೇ ಮಾಟ, ಆಡಿದ್ದೇ ಆಟ. ಅಂಥದರಲ್ಲಿ ಇದೇ ಊರಿನಲ್ಲಿ ನನ್ನನ್ನು ಎದುರು ಹಾಕಿಕೊಂಡು ಬದುಕುತ್ತಿದ್ದಾನಲ್ಲ ಆ ಮೈಲಾರಿ. ಮುಂದೆ ನಿನಗೆ ನನ್ನ ರಾಜಕೀಯ ಆಟದಲ್ಲಿ ಪಾಠ ಕಲಿಸದೇ ಇದ್ದರೆ ನಾನು MLA ರಂಗೇಗೌಡನೇ ಅಲ್ಲ. ಗೌಡ ಅಲ್ಲ, ಈ ಊರಾಗ ನಮ್ಮನ್ನ ಎದುರು ಹಾಕೊಂಡು ಬಾಳಕತ್ತೇನ್ರಿ. ಒಂದು ವೇಳೆ ಆ ಮಂಜಾನ ಮಕ್ಕಳು ಬಾಳ್ರಿ ಅಂದ್ರೆ ನಾವ್ ಹೆಂಗ ಬಿಡಾಕ ಬರ್ತೈತ್ರಿ ಹೇಳಿ. ನಾನು ಅದೇನು ಹೇಳುತ್ತಿರುವೆಯೋ ನೇರವಾಗಿ ಹೇಳು. ಅದೇ ರೀ, ನೀವು ಹೇಳ್ದಂಗ ಹೊಲ ಕೇಳಕ್ ಹೋದ್ನಿ. ಅವನು ಎಲ್ಲ ಮಂಜಾನ ಮಕ್ಕಳು ಕೊಡ್ತಂದ್ರಿ, ಮಾತ್ರ ಒಟ್ಟು ಒಪ್ಪುವರಿ. ಅವರು ಯಾರು ಅಂತ ಬಾಯಿ ಬಿಟ್ಟು ಹೇಳು ಪಡಜಂತೆ. ಆ ಸ್ವಕ್ಕಿನ ಸೂಳೆಯ ಮಕ್ಕಳಿಗೆ ನಾನು ಹೇಳಿದ್ದೇನೆಂದು ಹೇಳಬೇಕಿತ್ತು. ನೀವು ಹೇಳ್ದಂಗ ಕೇಳಿ ಬನ್ರಿ. ಏ ಗೌಡ ಇದ್ರೆ ನಿಮ್ಮ ಮನ್ಯಾಗಿರ್ಲಿ, ನಮಗೇನು ಕೇಳ್ತು? ನಮ್ಮ ಹೊಲ ಕೊಡಂಗಿಲ್ಲ. ನಾವು ಆ ಒಂದು ಮನ್ಯಾಗ ನಾಯಿ ಸಾಕಿದೀವ, ಅದಕ್ಕೆ ಕಿಮ್ಮತ್ ಕೊಡ್ತೀವಿ. ಕರೆ ನಿಮ್ಮ ಗೌಡ ಕಿಮ್ಮತ್ ಕೊಡಂಗಿಲ್ಲ ಅಂದ್ರಿ. ಗೌಡ ಆ ನಾಯಕಿತ ಕೇಳಾದ್ರಿ ನೀವು? ಲೇ ಪಡಜಂತೆ, ಗೌಡ ಅಲ್ಲಿ ಹೋದ್ಮೇಲೆ ಏ ಮನುಷ್ಯ ಇದೆ ಏನಿದೆ, ನಿಮ್ಮ ಗೌಡಿದ್ರೆ ನಿಮ್ಮ ಮನ್ಯಾಗಿರ್ಲಿ, ನಮ್ಮ ಹೊಲ ಮಾತ್ರ ಒಟ್ಟ ಕೊಡಂಗಿಲ್ಲ. ಅವೇನು ಹೊಟ್ಟಿಗೇನು ಹಿಟ್ಟಿತ್ತಾನೋ ಹಿಂಡಿತ್ತಾನೋ, ಮನುಷ್ಯನ ಮಗ ದನಿನ ಮಗ ದನ ತಿಂದು ಬೇಯ್ಲತ್ತಿರ್ರಿ ಅವ್ರಿ. ಮೋಚನೆ ಬಾಯ ಗೌಡ್ರ ಹಿಂಗ ನಾ ಬೇದಿಲ್ರಿ ಅಪ್ಪ. ಹೊಲ ಕೇಳಕ್ ಹೋದಾಗ ಮಂಜಾನನ ಮಕ್ಕಳು ಬೇದ್ರು ನಂದು. ಏನು ನನಗೆ ಅಷ್ಟು ಸೊಕ್ಕಿನಿಂದ ಮಾತನಾಡಿದರ ಬಡಪಾಯಿ ನನ್ನ ಮಕ್ಕಳು? ಹೂನ್ರಿ ಅಪ್ಪ. ಆ ಬಡ್ಡಿ ಮಕ್ಕಳನ್ನು ಒದ್ದು ಎಳೆದುಕೊಂಡು ಬರಬೇಕಿತ್ತು ಪಡಚಂತೆ. ಕರ್ಕೊಂಡೆ ಬಂದನ್ರಿ. ಏ ಕಾಳಿಂಗ, ಏ ಬಾರು ಕರ್ಕೊಂಡು ಬಾವುಣ. ಗೌಡ್ರೆ, ನೀವು ಅಪ್ಪಣೆ ಕೊಟ್ಟರೆ ಸಾಕು, ಈ ಬಡಪಾಯಿ ನನ್ನ ಮಕ್ಕಳನ್ನ ಜೀವಂತದಿಂದಲೇ ತಪನ ಮಾಡಿಬಿಡ್ತೇನೆ. ಬೇಡ ಕಾಳಿಂಗ ಬೇಡ, ಅವನನ್ನು ನಾನು ವಿಚಾರಿಸುತ್ತೇನೆ ತಾಳು. ಮಹಾದೇವ, ಯಾಕೆ ನನ್ನ ಮಾತಿಗೆ ಬೆಲೆ ಕೊಡುತ್ತಿಲ್ಲವಂತೆ? ಈ ಭೂಮಿಯ ಮೇಲೆ ಬದುಕುವ ಆಶೆ ನಿನಗಿದ್ದರೆ ಸುಮ್ಮನೆ ನನ್ನ ಮಾತಿಗೆ ಒಪ್ಪಿಕೊಂಡು ಹೋಗು. ಇಲ್ಲದಿದ್ದರೆ ಮುಂದೆ ಬರುವ ತೊಂದರೆಯನ್ನು ಅನುಭವಿಸಲು ಸಿದ್ಧನಾಗು. ಗೌಡ್ರೆ, ನಾನು ಎಲ್ಲದಕ್ಕೂ ಸಿದ್ಧನಾಗೇ ಬಂದಿದ್ದೇನೆ. ಅದೇನ್ ಮಾಡ್ತಿರೋ ಮಾಡಿ, ನಾನ್ ಮಾತ್ರ ನನ್ನ ಹೊಲವನ್ನು ಬಿಟ್ಟು ಕೊಡುವುದಿಲ್ಲ. ಕೇಳ್ರಿ ಇವನ್ ಮಾತು, ಇವನ್ ನಕಾಶ ಅಲ್ರಿ ಇದು. ಆ ಮೈಲಾರಿ ಮಾತು ಕೇಳತ್ತೇನ್ರಿ, ಮೈಲಾರಿ ಮಾತು ಇವಂದು ಸ್ವಂತ ಬುದ್ಧಿ ಅಲ್ಲ ನೋಡ್ರಿ ಗೌಡ್ರಿ ಇದು. ಮಹಾದೇವ, ಈ MLA ನನ್ನ ಎದುರು ಹಾಕಿಕೊಳ್ಳುವಷ್ಟು ಸೊಕ್ಕು ಬಂದಿತಾ ನಿನಗೆ? ಹಾಗೇನುದ್ದ ಹೊಲವನ್ನಿಟ್ಟುಕೊಂಡು ಯಾಕೆ ಜೀವನ ಪೂರ್ತಿ ಕೊರಗಿ ಸಾಯ್ತೀಯ? ಸುಮ್ಮನೆ ನಮಗೆ ಹೊಲ ಕೊಟ್ಟು ಹಣ ತೆಗೆದುಕೊಂಡು ಸುಖವಾಗಿ ಜೀವನ ಸಾಗಿಸು. ತಿಳಿಯಿತೆ? ನೋಡ್ ಮಾದೇವ, ಈ ಹಾಳ ಹೊಲ ಇಟ್ಕೊಂಡ ಏನ್ ಮಾಡೋನು? ಸುಮ್ಮನೆ ನಮ್ಮ ಗೌಡ್ರಿಗೆ ಹೊಲ ಕೊಟ್ಟ ಸುಖವಾಗಿ ಜೀವನ ಸಾಗಿಸೋನ್ಲ. ಪರಮೇಶಿ ರೈತನ ಬಾಳಿಗೆ ಉಸಿರಾಗಿ ನಿಂತಿರು. ಆ ನಮ್ಮ ಹೊಲವನ್ನು ಕೊಟ್ಟು ಅದೇನು ಸಾಧಿಸಲು ಹೊರಟಿಯೋ? ಬೇಡ ಪರಮೇಶ್ ಬೇಡ. ನಮಗೆ ಅನ್ನ ಹಾಕುವ ಹೊಲವನ್ನು ಕೊಟ್ಟು
ನಾವು ಭಿಕ್ಷೆಯನ್ನು ಬೇಡುವುದು ಬೇಡ. ನೋಡ್ ಮಾದೇವ, ನಿನ್ನ ಮಾತು ನಾ ಎಲ್ಲಾರ ಕೇಳಿ ಹೊಲ ಕೊಡದೇ ಇದ್ರ ಇದಾ ಹಾಳ ಹೊಲ ಕೊರಿ ಕೊರಿಗೆ ಸಾಯ್ಬೇಕಾಯ್ತು. ನಾ ಮಾತ್ರ ಹೊಲ ಕೊಟ್ಟೆ ಕೊಡವ. ಅದು ನಿನ್ನ ಹಣೆ ಬರ ಗೌಡ್ರೆ. ನಾನು ಬಡವಣಿಜ, ಕ್ಷಣಿಕ ಸುಖಕ್ಕೋಸ್ಕರ ಹೊಲವನ್ನು ಮಾರುವಷ್ಟು ಮುಟ್ಟಾಳ ನಾನಲ್ಲ. ಏ ಗತಿಗೇಡಿ ನನ್ನ ಮಗನೇ, ತುತ್ತು ಅನ್ನಕ ಗತಿ ಇಲ್ಲದ ನೀನು ನಮ್ಮ ದನಿಯವ್ರಿಗೆ ಸೊಕ್ಕಿನಿಂದ ಮಾತನಾಡ್ತು. ಸೊಕ್ಕಿನ ಮಗನೇ, ಸೊಕ್ಕು ಇರಬೇಕು ನನಗೆ. ಏ ಕಾಳಿಂಗ, ಸೊಕ್ಕು ಬರುವುದಕ್ಕೆ ನಾನೇನು ನಿಮ್ಮಪ್ಪನ ಮನೆ ಅನ್ನ ತಿಂದು ಬದುಕಿದ್ದೇನೆ ಅಂತ ತಿಳಿದೇನು? ಮಾತಿನಲ್ಲಿ ಸ್ವಲ್ಪ ನಿಗಮನಿಟ್ಟು ಮಾತನಾಡು. ಲೇ ಸೊಕ್ಕಿನ ಘೋಳಿ, ಈ ನನ್ನ ಬಂದೂಕಿನಲ್ಲಿರುವ ಒಕ್ಕಿನ ಗುಂಡು ನಿನ್ನ ಎದೆಗೆ ಸಿಡಿದರೆ ಸಾಕು, ರಕ್ತದ ಮಡುವಿನಲ್ಲಿ ಬೆದ್ದು ವಿಲವಿಲನೆ ಒದ್ದಾಡಿ ಸಾಯ್ತೀಯ ಮಗನೇ, ಎಚ್ಚರ. ಬಲರಾಮ, ಕೇವಲ ಒಂದು ಕುರಿಯನ್ನು ಸಾಯಿಸುವುದಕ್ಕೆ ಯಾಕೆ ನಿನ್ನ ಪಿಸ್ತೂಲಿನ ಒಂದು ಗುಂಡನ್ನು ವೇಸ್ಟ್ ಮಾಡ್ತೀಯ? ಒಂದು ಹರಿತಾದ ಕತ್ತಿ ಇದ್ದರೆ ಸಾಕು, ಈ ಕುರಿಯ ಕತ್ತು ನೆಲಕ್ಕುರುಳಿಸುವುದಕ್ಕೆ. ಏ ಮಾದೇವ, ನಿನಗೆ ಎಟ್ಟರೆ ಒಡ ಕುಟ್ಬೋದು ಮಾರಾಯಣ. ಏನು ಜಾಗ ಇಟ್ಕೊಂಡು ಯಾಕೆ ಕಮ್ಮಣ ಜೀವ ಕೊಡ್ತೀವ? ಸೋಮ ನಮ್ಮ ಗೌರಿ ಹೇಳ್ದಂಗೆ ಹೊಲ ಕೂಡ ಬಂಗಾರ ಗಂಗಾರದಾಗ ಊಟ ಮಾಡ್ತೀವೋ ಎಬಡಿ. ಬಡಿಸದಂತಪ್ಪ, ರಾಜಕೀಯದಲ್ಲಿ ನಾನೇ ರಾಜ್ಯನೆಂದು ಮೆರೆದು ಬಂಗಾರದ ತಟ್ಟೆಯಲ್ಲಿ ಊಟ ಮಾಡಿದ ಮಹಾನುಭಾವರೆಲ್ಲ ಈಗ ಜೈಲಿನಲ್ಲಿ ಜರ್ಮನಿ ತಟ್ಟೆಯಲ್ಲಿ ಊಟ ಮಾಡುವಾಗ ಬಂಗಾರದ ತಟ್ಟೆ ಯಾವ ಲೆಕ್ಕ ಪಡ್ಜಂತಪ್ಪ? ಏ ಕಪಿ, ನಿನಗೆ ಸರಿ ಸಮನಾಗಿರುವ ಗಂಡಸಿನ ಹತ್ತಿರ ತೋರಿಸು ಈ ನಿನ್ನ ಗಂಡಸ್ತಿಕೆ. ಅದನ್ನು ಬಿಟ್ಟು ಈ ಕಿಲಾಡಿ ಗಂಡನೆದುರಲು ತೋರಿಸಲು ಬಂದರೆ ಬೀದಿಯ ಭಿಕಾರಿಯಾಗಿ ಸಾಯ್ತೀಯ ಮಗನೇ. ಬಲರಾಮ, ಬೀದಿ ಹಣವಾಗಿ ಸಾಯಲಿಕ್ಕೆ ನಾನೇನು ನಿನ್ನ ಹಾಗೆ ಗೌಡ ಸಾಕಿದ ನಾಯಿ ಅಂತ ತಿಳಿದೇನು? ಸ್ವಂತ ನಮ್ಮಪ್ಪನ ಆಸ್ತಿಯಲ್ಲಿ ದುಡಿಯುತ್ತನ್ನುವ ರೈತ ನಾನು. ಏ ಮಾದೇವ, ರೈತ ರೈತ ಅಂತ ಯಾಕೆ ಸಾಯ್ತು? ರೈತನಾದ್ರ ಮಾತ್ರಕ್ಕೆ ನಿಂಗೇನ ರೆಕ್ಕೆ ಬಂದಿತ್ತೇನು? ಎತ್ತಿನ ಸೆಗಣೆ ಬಾಚಿ ಬಾಳೆ ಬಾಡ್ತಿರುವ ನಿನಗೆ ಇಷ್ಟು ಸೊಕ್ಕಿರ್ಬೇಕಾದ್ರೆ ಸರ್ಕಾರಕ್ಕೆ ಸವಾಲಾಗಿ ಬದುಕಿ ತೋರಿಸ್ತಿರುವ ನಮ್ಮ ಗೌಡ್ರಿಗೆ ಇನ್ನೆಷ್ಟಿರ್ಬೇಕು? ಹುಚ್ಚು ಬಾಯಿ, ಹುಚ್ಚು ನಾಯಿ. ನಿನ್ನಂತ ಸರ್ಕಾರಿ ಸಾಕುತ್ತಿರುವ ಕೆಟ್ಟ ನಾಯಿಗಳು ಉಂಡುಟ್ಟು ಕಾದಿ ಬಟ್ಟೆ ತೊಟ್ಟು ಕಾರಿನಲ್ಲಿ ಮರೆಯಲಿಚ್ಚಿದರೆ ನಮ್ಮಂತ ರೈತರನ್ನು ಮರಿಬೇಡ. ಲೇ ಕೆಟ್ಟ ರಕ್ತಕ್ಕೆ ಹುಟ್ಟಿದ ಹುಚ್ಚು ರೈತನೇ, ಸುಮ್ಮನೆ ಇದ್ದಂತಲ್ಲ ನಿನ್ನ ಮಾತು ಮಿತಿ ಮೀರಿ ಹತ್ತಿತ್ತಲ್ಲ. ಈ ಹಠ ತೊಟ್ಟ ಮುಕ್ಕಣ್ಣನಿಗೆ ಹತ್ತು ಮೀರಿ ಮಾತನಾಡುತ್ತೀಯ ಎಂದರೆ ನಿನ್ನ ಹೆಣದ ಮೇಲೆ ಹದ್ದುಗಳು ಹಾರಾಡುತ್ತವೆ ಎಂದು ತಿಳಿದುಕೋ. ಪಡಜಂತೆ, ಲೇ ಪಡಜಂತೆ, ತೆಗೆದುಕೊಂಡು ಬಾರೋ ನನ್ನ ಚಾಟಿಯನ್ನು. ಏ ಕಾಳಿಂಗ, ಏ ಕಾಳಿಂಗ, ಏನಾಯ್ತು ಹೇಳ್ರಿ? ಏ ತಗೊಂಡ್ ಬರೋ ಚಾಟಿ ತಗೊಂಡ್ ಬಂದ್ರು ಚಾಟಿ. ಹಾ, ತೆಗೆದುಕೋ ಮಗನೇ ಈ ರಂಗೇಗೌಡನ ಪ್ರಸಾದವನ್ನು. ಅಯ್ಯೋ ನೋವು. ಗೌಡ್ರೆ, ಏನದು ನೀವು ಮಾಡುತ್ತಿರುವ ಅನ್ಯಾಯ? ಈ ಊರಿನ ಬಡ ರೈತರ ಮೇಲೆ ಅನ್ಯಾಯವಾಗಿ ಚಾಟಿ ಏಟು ಹಾಕುತ್ತೀರಿ ಇವರೆಲ್ಲ. ನಾಚಿಕೆ ಆಗೋದಿಲ್ಲವೇ ನಿಮಗೆ? ಲೇ ಮೈಲಾರಿ, ಮರ್ಯಾದೆಯಿಂದ ಮಾತನಾಡು ಮಗನೇ. ನನ್ನ ಮನೆಗೆ ಬಂದು ನನಗೆ ನ್ಯಾಯ ಅನ್ಯಾಯದ ಬಗ್ಗೆ ತಿಳಿ ಹೇಳಲು ನೀನ್ ಯಾವ ಬೀದಿ ಬಿಕಾರಿಯೋ? ಲೇ ಗೌಡ, ಮೊದಲು ಮನೆಗೆ ಬಂದವರಿಗೆ ಮನಸ್ಸತ್ವದಿಂದ ಮಾತನಾಡುವುದನ್ನು ಕಲಿತುಕೋ. ಅದನ್ನು ಬಿಟ್ಟು ಮೃಗಗಳಂತೆ ನಡೆಸುವುದು ಸರಿಯಲ್ಲ. ನಮ್ಮ ಮನೆಗೆ ಬಂದು ನಮಗೆ ಸರಿ ತಪ್ಪಿನ ಬಗ್ಗೆ ಎತ್ತಿ ಹೇಳಲು ಬರಬೇಕು. ನಿನಗೆ ಈ ಭೂಮಿಯ ಮೇಲೆ ಬದುಕಬೇಕೆನ್ನುವ ಆಶೆ ಇದ್ದರೆ ನಮ್ಮ ಗೌಡರ ಹೇಳಿದ ಮಾತನ್ನು ಕೇಳಿಕೊಂಡು ಹೊರಟು ಹೋಗು ಇಲ್ಲಿಂದ.
ಗೊತ್ತು ಬಲರಾಮ, ನನಗೆ ಚೆನ್ನಾಗಿ ಗೊತ್ತು. ಈ ಊರಿನ ಬಡ ರೈತರ ರಕ್ತ ಇರುವ ರಾಕ್ಷಸರೆಂದು ನನಗೆ ಚೆನ್ನಾಗಿ ಗೊತ್ತು. ಆದರೆ ಅದೇ ರಾಕ್ಷಸರ ಗುಂಪನ್ನು ನಾಶ ಮಾಡಲು ಬಂದಿರುವ ಬ್ರಹ್ಮ ರಾಕ್ಷಸ ನಾನು. ಬ್ರಹ್ಮ ರಾಕ್ಷಸ ಬ್ರಹ್ಮ ರಾಕ್ಷಸ ನಾನೆಂದು ಮೆರೆಯುವವರ ಜುಟ್ಟನ್ನು ಕೈಯಲ್ಲಿಟ್ಟುಕೊಂಡು ಎದೆಯ ಮೇಲೆ ಕಾಲಿಟ್ಟು ಮೆಟ್ಟಿ ನಿಂತು ಸ್ಮಶಾನದಲ್ಲಿ ಸುಟ್ಟು ಬಂದ ಈ ಬಹದ್ದೂರ ಬಂದ ನಿನ್ನನ್ನು ಚಟ್ಟ ಕಟ್ಟು ಯಾವ ಲೆಕ್ಕಲೇ? ಚಟ್ಟ ಲೇ ಬಲರಾಮ, ಇಂಥ ಅಟ್ಟದ ಮನೆ ಕಟ್ಟಿಸಿಕೊಂಡು ನಮ್ಮಂತ ರೈತರ ಚಟ್ಟ ಕಟ್ಟೋಕೆ ಬಂದ ಎಷ್ಟೋ ಕಟ್ಟಾಗಳ ಗುಟ್ಟು ರಟ್ಟಾಗಿ ಜೈಲು ಸೇರಿರುವಾಗ ಇನ್ನು ನಿಮ್ಮಂತ ಪುಡಾರಿ ರಾಜಕೀಯದವರು ನಮ್ಮನ್ನೇನು ಮಾಡಕ್ಕಾಗಂಗಿಲ್ಲ. ಲೇ ಗಂಡು ಜಾತಿಯ ಬಂಡಮನ ಮಗನೇ, ರಾಜಕೀಯದ ಬಗ್ಗೆ ಮಾತನಾಡಿದರೆ ನಿನ್ನ ನರಗಳನ್ನು ಕತ್ತರಿಸಿ ಕಡಿವಾಣ ಹಾಕಿಬಿಟ್ಟೇನೋ ಮಗನೇ. ಒಮ್ಮನೆ ನನ್ನ ಮಾತಿಗೆ ಒಪ್ಪಿಕೊಂಡು ಇಲ್ಲಿಂದ ಹೋದರೆ ಸರಿ, ಇಲ್ಲದಿದ್ದರೆ ಆ ನನ್ನ ರಾಜಕೀಯ ಕೈವಾಡದಿಂದ ಅದೇ ಜಮೀನನ್ನು ಖರೀದಿ ಮಾಡಿ ಅದೇ ಜಾಗದಲ್ಲಿ ಕಾರ್ಖಾನೆಯನ್ನು ಕಟ್ಟದಿದ್ದರೆ ನನ್ನ ಹೆಸರು MLA ರಂಗೇಗೌಡನೇ ಅಲ್ಲ. ಅಲ್ಲೋ ಮೈಲಾರಿ, ಯಾಕೆ ಸುಮ್ಮ ಕಮ್ಮನ ಜೀವ ಹೋತೈತಿ ತಮ್ಮ? ನಮ್ಮ ಗೌಡ ಮಾತು ಕೇಳ, ಇಲ್ಲತ್ತು ಡೈರೆಕ್ಟ್ ನೀ ಸುಡ್ಗಣ್ಕೋತಿ ಸುಡ್ಗಣ್ಕೋತಿ. ಸುಮ್ಮ ನಮ್ಮ ಗೌಡಿಗೆ ಹೊಲ ಕೊಟ್ಟ ಗೂಡು ಸಿಲ್ಕ ಗೂಡು. ಪಡಿಜಂತಿ, ಈ ಮನುಷ್ಯನ ಜೀವನ ಕೇವಲ 3 ದಿನದ ಸಂತಿ. ಈ ಸಂತಿ ಕಂತಿ ನಡುವೆ ಬಾಳಬೇಕಾದರೆ ನ್ಯಾಯದಿಂದ ಬದುಕಬೇಕು ವಿನಃ ನಿಮ್ಮ ಹಾಗೆ ಇದ್ದ ಆಸ್ತಿ ಮಾರಿ ನಿಮ್ಮ ಗೌಡನ ಗುಲಾಮಗಿರಿಯಲ್ಲಿ ಬದುಕುವ ಅವಶ್ಯಕತೆ ನಮಗಿಲ್ಲ. ಬಾಳ ಮಾಡದನ್ರಿ. ನೋಡು ಮೈಲಾರಣ, ನೋಡು ಮೈಲಾರಣ, ಸುಮ್ಮನೆ ನಮ್ಮ ಗೌಡ್ರನ್ನ ಎದುರು ಹಾಕೊಂಡ್ ಯಾಕೆ ಸಾಯ್ತಿ? ಇದು ಹೊಲ ಇದು ಹೊಲ ನಾನು ಕೂಡ ಕೊಟ್ಟು ಸುಖವಾಗಿ ಜೀವನ ಸಾಗಿಸಾರ್ತ ನೀ ಯಾಕೆ ಕೊಡುದಲ್ಲಂತಿಪ್ಪ ಮೈಲಾರಣ? ಪರಮೇಶಪ್ಪ, ನೀನು ಒಳ್ಳೆಯ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿದರೆ ಈ ರೀತಿ ಮಾತನಾಡುತ್ತಿರಲಿಲ್ಲ. ಪಾಪ ಆ ತಾಯಿಗೆ ಏನು ಗೊತ್ತು ನೀನು ಈ ರೀತಿ ರಾಕ್ಷಸನಾಗಿ ಬೆಳೆಯುತ್ತೀಯಾ ಎಂದು. ಈ ನಮ್ಮ ದೇಶದಾಗ ಒಳ್ಳೆ ತಾಯಿ ಮಗ ಆಗಿ ಬಾಳ್ಬೇಕಾದ್ರ ಕೈ ತುಂಬ ಹಣ ಹಸು ಸಂಪಾದನೆ ಮಾಡ್ಬೇಕಾಗೈತೆ. ಅದನ್ನ ಮೊದಲು ನೀ ತಿಳ್ಕೊ. ಮೊಚ್ಚಲೇ ಬಾಯಿ, ದೇಶದ್ರೋಹಿ. ಈ ನಮ್ಮ ದೇಶವನ್ನು ಕಾಯಲು ಸೈನಿಕರು ಬೇಕು. ಅದೇ ದೇಶಕ್ಕೆ ಅನ್ನ ಹಾಕಲು ನಮ್ಮಂತ ರೈತರಿರಬೇಕು. ಅದೇ ರೈತರಿಗೆ ಅನ್ನ ಬೆಳೆಯಲು ತುಂಡು ಭೂಮಿಯಾದರೂ ಬೇಕು. ಈಗ ಅದೇ ಭೂಮಿಯನ್ನು ನಿನ್ನ ಸ್ವಾರ್ಥಕ್ಕೋಸ್ಕರ ಮಾರಾಟ ಮಾಡಲು ಹೊರಟಿವೆಯಲ್ಲ, ನೀನೊಬ್ಬ ರೈತನ. ಹೌದು, ಬೇಕಾದ್ರೆ ಈ ಭೂಮಿ ಮೇಲೆ ರಕ್ತವನ್ನೇ ಸುರಿಸುತ್ತೇನೆ ವಿನ ಈ ಭೂಮಿಯನ್ನು ಯಾರಿಗೂ ಬಿಟ್ಟು ಕೊಡುವುದಿಲ್ಲ. ಇದು ನನ್ನ ಪ್ರತಿಜ್ಞೆ. ಪ್ರತಿಜ್ಞೆ ಎಂದು ಪರಲೋಕಕ್ಕೆ ಹೊರಡಲು ಸಿದ್ಧರಿರುವಿರಿ ಎಂದಾಗ ಇದೇ ನಮ್ಮ ರಾಜಕೀಯ ಕುತಂತ್ರದಿಂದ ನಿಮ್ಮನ್ನು ನೇಣುಗಂಬಕ್ಕೆ ಹಾಕಿಸದಿದ್ದರೆ ನಾವು ರಾಜಕೀಯ ಪುಂಡ ಪುರುಷೋತ್ತಮರೇ ಅಲ್ಲವೇ? ಲೇ ಗೌಡ್ರೆ, ನೀವು ಹೂ ಅಂದರೆ ಸಾಕು, ಇವರಿಬ್ಬರ ದೇಹವನ್ನು ತುಂಡು ಕತ್ತರಿಸಿ ಚಟ್ಟ ಕಟ್ಟಿ ಬಿಡುತ್ತೇನೆ. ಬೇಗ ಹೇಳಿ ಗೌಡ್ರೆ. ಏ ಕುಣ್ಯ, ನಮ್ಮಂತ ರೈತರ ಚಟ್ಟ ಕಟ್ಟೋಕೆ ಬಂದ ಎಷ್ಟೋ ಕಟ್ಟಾಗಳ ಗುಟ್ಟು ರಟ್ಟಾಗಿ ಜೈಲು ಸೇರಿರುವಾಗ ಇನ್ನು ನೀ ಏನು ಮಾಡ್ತಿಲಿ ನಮ್ಮನ? ಮೊದಲು ನೆಟ್ಟಗೆ ನಿಲ್ಲುವುದನ್ನು ಕಲಿತುಕೋ. ಅದನ್ನು ಬಿಟ್ಟು ಸತ್ತ ಕೋಳಿ ಕತ್ತರಿಸುವ ಕತ್ತಿ ಹಿಡಿದು ಬಂದು ಕೂಗಾಡಿದ್ರೆ ಈ ರೈತ ಹೆದರಲ್ಲ. ನಾ ಯಾನ್ ಹೇಳಿನ ಕಳಿಂಗ ಯಾನ್ ಹೇಳಿನ ಹರ್ತಂಗ್ ಮಸ್ಕೊಂಬಾರ ಹೋತ್ ಹೇಳಿನ. ಕೋಳಿ ಕಡಿಯಂಗಿಲ್ಲತ್ತ ಹಂಗ ಹೆಸರಿಟ್ಟ ಅದಕ್ಕೆ ಕಾಡ್ಲಿಗೆ ಅದನ್ನ ಪಕ್ಕ ಮಸ್ಕೊಂಡು ಬರೋ ನಡೆಯೋದು. ಲೇ ಮೈಲಾರೆ, ನೀವು ನಿಜವಾಗಲೂ ನಿಮ್ಮ ತಂದೆಗೆ ಹುಟ್ಟಿದವರಾಗಿದ್ದರೆ ನಿಮ್ಮ ಹೊಲವನ್ನು ಉಳಿಸಿಕೊಂಡು ತೋರಿಸಿ. ಇಲ್ಲವಾದರೆ ನೀವು ನಿಮ್ಮ ತಂದೆಗೆ ಹುಟ್ಟಿಲ್ಲವೆಂದು ನಾನು ನಿರೂಪಿಸಿ ತೋರಿಸುತ್ತೇನೆ. ರಂಗೇಗೌಡ, ನೀನು ನಿಜವಾಗಲೂ ನಿಮ್ಮಪ್ಪನಿಗೆ ಹುಟ್ಟಿದ್ದವನಾಗಿದ್ದರೆ ಈ ನಮ್ಮ ಹೊಲವನ್ನು ಖರೀದಿ ಮಾಡಿಸಿಕೊಂಡು ತೋರಿಸು ನಿನ್ನ ರಾಜಕೀಯದ ಪವರ್ ಅನ್ನು.
ಇಲ್ಲದಿದ್ದರೆ ಒಬ್ಬ ಷಂಡನೆಂದು ಸುಮ್ಮನಿದ್ದ ಬಿಡು. ರಂಗೇಗೌಡ, ಯಾವಾಗ್ಲೂ 3 ಹುಲಿ ಸಾಕಿದೀನಿ ಅಂತ ಕೊಡ್ತಿರ್ತೀಯಲ್ಲ. ಕರ್ಸಯ್ಯ ನಿನ್ನ 3 ಚೇಳಗಳನ್ನ ಸಿಂಗಲ್ ಆಗಿರ್ಲಿ. ರೈತ ಈಸ್ ವೇಟಿಂಗ್. ಮಹಾದೇವಪ್ಪ, ನಡೆ ಹೋಗೋಣ. ಆಯ್ತು, ನಡೆ ಮೈಲಾರಿ, ಹೋಗೋಣ. ಹೋಗು ಮಗನೇ ಹೋಗು. ನಾನೆಂಬುವರ ನರಗಳನ್ನು ಕಿತ್ತು ಉಗ್ರ ನರಸಿಂಹನಾಗಿ ಮೆರೆಯುತ್ತಿರುವ ಈ ರಂಗೇಗೌಡನನ್ನು ಎದುರು ಹಾಕಿಕೊಂಡು ಬದುಕುಳಿದವರು ಯಾರು ಇಲ್ಲ ಈ ಊರಿನಲ್ಲಿ. ಬಲರಾಮ, ಪೊಲೀಸ್ ಸ್ಟೇಷನ್ಗೆ ಹೋಗಿ ಈ ಮೈಲಾರಿ MLA ಅನ್ನು ಕೊಲೆ ಮಾಡಲಿಕ್ಕೆ ಬಂದಿದ್ದ ಎಂದು ಕಂಪ್ಲೇಂಟ್ ಕೊಟ್ಟು ಬಾ. ನಾನು ಕಮಿಷನರ್ಗೆ ಫೋನ್ ಮಾಡಿ ಹೇಳಿರುತ್ತೇನೆ. ಆಯ್ತು ಬಾವ, ನಾನಿನ್ನು ಹೋಗಿ ಬರ್ತೀನಿ. ಈಗ ಪುರ್ದೇನ ಬ್ಯಾಡ್ರಿ, ಅರ್ಧ ನಿಮ್ ತಕ ಇರ್ಲಿ. ಯಾರು ಬೇಡ ಅಂತಾರೋ ತಮ್ಮ, ನಿನ್ನ ಹೊಲದ ನಿನ್ ರಾಕ್ ನಾ ಏನ್ ಮಾಡೋದನ್ನ. ಇವತ್ತು ATM ಇದ್ದಂಗೆ ATM, ಎನಿ ಟೈಮ್ ಮನಿ. ನೀ ಯಾವಾಗ ಬೇಕಾದಾಗ ಈಗ ಎಷ್ಟು ಬೇಕಪ್ಪ. ಅರ್ಧ ನಮ್ ತಕ ನಿಮ್ ತಕ ಇಲ್ರಿ, ಇನ್ನು ಅರ್ಧ ಬೇಕಾದಾಗ ಹೋಯ್ತು. ಆಯ್ತಾಯ್ತು ಬಾ, ಫುಲ್ ಎಂಜಾಯ್ ಮಾಡ. ಬಡಜಂತೆ ನಡೆ, ಇನ್ನು ನಮ್ಮನ್ನು ಎದುರು ಹಾಕೊಂಡು ಹೆಂಗ ಬದುಕ್ಲಿ ಆ ಮಗ. ಊರಾಗ ಮಂಗ್ಯಾನ ಮಗ ಬದುಕಿ ತೋರಿಸಲಿ. ಅವ ಬದುಕಲಿ. ಮಂದಾರವೇ ಅರಳುತ್ತಿದೆ, ಚಿತ್ತಾರವ ಬರೆಯುತ್ತಿದೆ. ಮಂದಾರವೇ ಅರಳುತ್ತಿದೆ, ಚಿತ್ತಾರವ ಬರೆಯುತ್ತಿದೆ. ಬಿಗುಡೊಡೆದ ಹೃದಯದಲ್ಲಿ ಉದಯಿಸಿದೆ ಅದುಲೇನು ಅರಿಯದೆ ಹೋದೆನು ನಾ. ಮಂದಾರವೇ ಅರಳುತ್ತಿದೆ, ಚಿತ್ತಾರವ ಹಲೋ ಗೀತಾ, ಏನು ಬಂದು ತುಂಬಾ ಹೊತ್ತಾಯ್ತಾ? ಯಾಕೋ ಅಮ್ಮೋರು ತುಂಬಾ ಸಿಟ್ಟಿನಲ್ಲಿದ್ದಂಕ ಅಂತಿದ್ದಾರೆ. ಯಾಕೆ, ನನ್ನ ಮೇಲೆ ಕೋಪನಾ? ಗೀತಾ, ನೀನು ಕೋಪಗೊಂಡಾಗ ತುಂಬಾ ಸುಂದರವಾಗಿ ಕಾಣ್ತೀಯ ಕಣಿ. ಈ ಸೌಂದರ್ಯ ಅನ್ನೋ ಶಬ್ದ ಹುಟ್ಟಿದ್ದೇ ಒಂದು ಹೆಣ್ಣಿನಿಂದ ಎಂದು ನಾನು ಎಲ್ಲೋ ಓದಿದ್ದು ನೆನಪು. ಅದು ನನಗೆ ಈಗ ಅರ್ಥ ಆಗ್ತಿದೆ. ಅಯ್ಯೋ, ಇದು ಹಳೆ ಡೈಲಾಗ್ ಬಿಡಿ. ಲೇಟ್ ಆಗಿ ಬರೋದು ಸಾರಿ ಚಿನ್ನ ಅನ್ನೋದು. ಹೋಗಿ, ನಾನು ನಿಮ್ ಜೊತೆ ಮಾತನಾಡಲ್ಲ. ಯಾಕೆ ಗೀತಾ, ನನ್ನ ಮೇಲೆ ಕೋಪನಾ? ಗೀತಾ, ನನ್ನ ಮೇಲೆ ಕೋಪ ಮಾಡ್ಕೋಬೇಡ ಕಣಿ. ಹೌದು ಮೈಲಾರಿ, ಈ ನಿಸರ್ಗದಲ್ಲಿ ಹುಟ್ಟಿದ ಬಳ್ಳಿಗೆ ಆ ಮರವೇ ಆಸರೆ, ಒಂದು ಗಂಡಿಗೆ ಒಂದು ಹೆಣ್ಣು ಆಸರೆ. ನೀನೇ ನನಗೆ ಆಸರೆ ಆಗಿರುವಾಗ ಇಷ್ಟೊಂದು ತಡವಾಗಿ ಬಂದ್ರೆ ನನ್ನ ಗತಿ ಏನು? ಗೀತಾ, ಅದಕ್ಕೆ ಭಯ ಪಟ್ಕೋತೀಯ? ನೋಡು, ಈ ಜನ್ಮದಲ್ಲಿ ನಾನು ಮದುವೆ ಆಗೋದಾದ್ರೆ ಅದು ನಿನ್ನನ್ನೇ ಎಂದು ಈ ನನ್ನ ಹೃದಯದಲ್ಲಿ ಬರ್ದಿಟ್ಕೊಂಡಿದ್ದೇನೆ ಗೀತಾ. ಮೈಲಾರಿ, ಈ ಜೀವ ಹುಟ್ಟಿದ್ದೇ ನಿಮಗೋಸ್ಕರ. ಈ ಪ್ರೀತಿ ಎಂಬ ಸಾಗರದಲ್ಲಿ ಪುಟ್ಟ ಮೀನು ನಾನು. ಆ ಸಾಗರದಲ್ಲಿ ಸಿಕ್ಕ ಸ್ವಾತಿ ಮುತ್ತೆ ನೀವು. ಗೀತಾ, ಪ್ರಾಣಕ್ಕಿಂತ ಮಿಗಿಲು ಈ ನನ್ನ ಪ್ರೀತಿ. ತೋರಿಸೋದ್ರು ನೀನು ನೋವಿನ ರೀತಿ, ಜೊತೆಯಾಗಿರುವೆ ಜೀವನ ಪೂರ್ತಿ. ಸುಕುಮಾರಿ 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 ಹೃದಯಾನ ಕದ್ದ ಚೋರಿ. ಸುಕುಮಾರಿ ಸುಕುಮಾರಿ ಎದೆಯಾಳ ನಿನ್ನ ಸೀರಿ. ಸುಕುಮಾರಿ ಸುಕುಮಾರಿ ಹೃದಯಾನ ಕದ್ದ ಚೋರಿ. ಸುಕುಮಾರಿ ಸುಕುಮಾರಿ ಎದೆಯಾಳ ನಿನ್ನ ಸೀರಿ. ಮೈಲಾರಿ ಸುಕುಮಾರಿ ಸುಕುಮಾರಿ ಹೃದಯಾನ ಕದ್ದ ಚೋರಿ. ಸುಕುಮಾರಿ ಸುಕುಮಾರಿ ಎದೆಯಾಳ ನಿನ್ನ ಸೀರಿ.
ಮರೆವಾತು ಈ ನಿನ್ನ ಕಣ್ಣಂಚಲಿ ತುಂಬಿ ಮರೆವಾತು ಈ ನಿನ್ನ ಪ್ರೀತಿಯಲ್ಲಿ ಬರೆದಾತು ಒಂದೇ ಶಾಯರಿ ಸುಕುಮಾರಿ ಸುಕುಮಾರಿ ಜಾನಕದ ಚೋರಿ ಸುಕುಮಾರಿ ಸುಕುಮಾರಿ ಖುಷಿಯಾದ ನಿನ್ನ ಸೇರಿ ಮಳೆ ಬಂದ ಹಾಗೆ ನೀನು ಬಂದರೆ ನಗುವಾಗ ಕೆನ್ನೆ ಕೆಂಪು ಕಾವರಿ ಎದುರಲ್ಲೂ ನೀ ಎಂದು ನೀನೆ ಕನಿ ಉಸಿರಲ್ಲೂ ನಿನಗಿರು ಇದಕ್ಕೆಲ್ಲ ನೀನೆ ಮನೆ ಕನಸಲ್ಲಿ ನೀನೇ ಸುಂದರಿ ಸುಕುಮಾರಿ ಸುಕುಮಾರಿ ಹೃದಯಾನಗತ ಚೋರಿ ಸುಕುಮಾರಿ ಸುಕುಮಾರಿ ಹೃದಯಾನಗತ ಚೋರಿ ಮೈಲಾರಿ ಮಾತಾಡೋ ಮೈಲಾರಿ ಮೈಲಾರಿ ಮಗದೇ ನಿನ್ನ ದಾರಿ ಮೈಲಾರಿ, ಯಾವತ್ತಿದ್ರು ನಿಮ್ಮ ಜೊತೆ ನಗು ನಗುತ್ತಾ ಇರಬೇಕೆನ್ನುವುದೇ ನನ್ನ ಆಸೆ. ನಿಮ್ಮನ್ನು ಬಿಟ್ಟು ಒಂದು ಕ್ಷಣ ಇರೋದಕ್ಕೆ ಆಗುದಿಲ್ಲ ಈ ನನ್ನ ಹೃದಯಕ್ಕೆ. ಗೀತಾ, ನಿಜವಾಗ್ಲೂ ನೀನು ನನ್ನ ಅಷ್ಟೊಂದು ಇಷ್ಟಪಡ್ತಿದ್ಯಾ? ಹೌದು ಮೈಲಾರಿ, ನೋಡಿ ಆದಷ್ಟು ಬೇಗ ಈ ಕೆಲಸ ಮಾಡಿ. ಯಾಕೆಂದ್ರೆ ನಿಮ್ಮನ್ನು ಬಿಟ್ಟು ಇರೋದಕ್ಕೆ ನನ್ನ ಕೈಯಿಂದ ಆಗ್ತಾ ಇಲ್ಲ. ನಾನು ಉಸಿರಾಡೋ ಪ್ರತಿಯೊಂದು ಉಸಿರಿನಲ್ಲಿ ನೀವಿದ್ದೀರಾ. ಹಾಗಾದ್ರೆ ಪರೀಕ್ಷೆ ಮಾಡೋಣವೇ? ಯಾಕೆ ಮೈಲಾರಿ, ನನ್ನ ಮೇಲೆ ಅನುಮಾನವೇ? ಹಾಗಿದ್ರೆ ಹೇಳಿ, ಆ ಬೆಟ್ಟದಿಂದ ಹಾರಬೇಕೆ ಅಥವಾ ಹರಿಯುತ್ತಿರೋ ಆ ನೀರಿನಲ್ಲಿ ಹಾರಬೇಕೆ? ಹೇಳಿ ಮೈಲಾರಿ, ನಾನೇನ್ ಮಾಡ್ಬೇಕು ಅಂತ? ಅಯ್ಯೋ ಹುಚ್ಚಿ, ಅಂಥ ದೊಡ್ಡ ಕೆಲಸ ಏನು ಮಾಡಬೇಡ. ಅಗೋ ಅಲ್ಲಿ ಕಾಣ್ತಿದೆಯಲ್ಲ ಕೆಂಪು ಗುಲಾಬಿ, ಅದನ್ನು ಹೋಗಿ ಕಿತ್ತುಕೊಂಡು ಬಾ ಅಷ್ಟೇ. ಓಹೋ, ಅಷ್ಟೇನಾ? ಹಾ, ಈಗ ಹಾ, ಹೋಗಿ ಹಾ, ತರ್ತೀನಿ. ಇರಿ 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 ಇರಿ, ನಾನು ಹೇಳೋದು ಹಾಗಲ್ಲ ಕಣೆ. ಮತ್ತಿನ್ ಹೇಗೆ? ತೆಗೆದುಕೋ ಈ ವಸ್ತ್ರವನ್ನು. ಹೂವು ಕಿತ್ತುಕೊಂಡು ಬರುವಾಗ ಅದನ್ನು ಕಣ್ಣಿಗೆ ಕಟ್ಟಿಕೊಂಡು ಬಂದು ನನ್ನ ಕೈಗೆ ಹೂವನ್ನು ಕೊಟ್ಟು ನನ್ನನ್ನು ತಬ್ಬಿಕೊಂಡು ನನ್ನ ಕೆನ್ನಿಗೊಂದು ಮುತ್ತನ್ನು ಕೊಡಬೇಕು. ಇದು ನಿನ್ನಿಂದ ಆಗತ್ತಾ? ಪ್ರೀತಿಗೆ ಆಗೋದಿಲ್ಲ ಅನ್ನೋ ಮಾತೇನೇ ಇಲ್ಲ. ನೋಡಿ, ನಾನೇನೋ ಹೂ ಕಿತ್ಕೊಂಡು ಬರ್ತೀನಿ. ನಾನು ಬರೋವರೆಗೂ ನೀವಿಲ್ಲೇ ಇರಬೇಕು, ಎಲ್ಲಿ ಹೋಗ್ಬಾರ್ದು. ಓಕೆ, ಇಲ್ಲೇ ಇರ್ತೀನಿ ಗೀತಾ, ಹುಷಾರು. ಮೈಲಾರಿ, ಎಲ್ಲಿ ಹೋಗ್ಬಾರ್ದು? ಸರಿ ಗೀತಾ. ಆಗ್ಲಿ. ಹುಚ್ಚು ಹುಡುಗಿ, ಎಲ್ಲಿ ನಾನು ನಡು ನಿನ್ನಲ್ಲಿ ಕೈ ಬಿಡುತ್ತೇನವ ಭಯ ಒಳಗೆ. ಮೈಲಾರಿ, ಎಲ್ಲ ತಪ್ಪನ್ನು ಹುಡುಕೋದು ನಿನ್ನ ಮೇಲೆ ಅರೆಸ್ಟ್ ಮಾಡಂತಿದೆ. ಬೇಸೆ ಅರೆಸ್ಟ್. ಇನ್ಸ್ಪೆಕ್ಟರ್, ಒಂದು ನಿಮಿಷ, ನಾನು ಹೇಳೋದನ್ನ ಕೇಳಿ. ನೋಡಿ, ನೀನು MLA ರಂಗೇಗೌಡನ ಕೊಲೆ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೀರಾ ಅಂತ ಅವರೇ ಬಂದು ಕಂಪ್ಲೇಂಟ್ ಕೊಟ್ಟು ಹೋಗಿದ್ದಾರೆ. ಅದಕ್ಕೆ ನಿಮ್ಮನ್ನು ಅರೆಸ್ಟ್ ಮಾಡ್ತಿದ್ದೇನೆ. ಬೇಸೆ ಅರೆಸ್ಟ್ ಮಾಡಿ ಅವನನ್ನು. ಇನ್ಸ್ಪೆಕ್ಟರ್, ಒಂದು ನಿಮಿಷ, ನಾನು ಹೇಳೋದನ್ನ ಕೇಳಿ. ನೋಡಿ, ನೀವೇನೇ ಹೇಳಿದ್ರು ಕೋರ್ಟ್ನಲ್ಲಿ ಬಂದು ಹೇಳಿ, ನನ್ನ ಕರ್ತವ್ಯವನ್ನು ಮಾಡಲೇಬೇಕು. ಬೇಸೆ ಹೇಳ್ಕೊಂಡು ನಡೆಯೋ ನಾನು. ಇನ್ಸ್ಪೆಕ್ಟರ್, ನ್ಯಾಯ ಎಲ್ಲಿದೆ, ನ್ಯಾಯ ಎಲ್ಲಿದೆ? ಎಷ್ಟು ಕೋಲ್ಡ್ ಆಗಿದೆ ಈ ಜಾಗ. ಇಂಥ ತಂಪಾದ ವಾತಾವರಣದಲ್ಲಿ ಇಂಪಾಗಿ ಹಾಡುವ ಒಬ್ಬ ಪ್ರೇಯಸಿ ಇದ್ದಿದ್ದರೆ ಆ ಸ್ವರ್ಗಕ್ಕೆ ಏಣಿ ಹಾಕಬಹುದಿತ್ತು. ಆದರೆ ಏನು ಮಾಡುವುದು, ಆ ಅದೃಷ್ಟವಂತ ನಾನೆಲ್ಲವೆಂದು ಎಣಿಸುತ್ತೆ. ಯಾವುದೋ ಒಂಟಿ ಹೆಣ್ಣು ಇತ್ತ ಕಡೆ ಬರುವ ಹಾಗಿದೆ. ಬರಲಿ ಬರಲಿ, ಆ ದೇವರಿಗೆ ನನ್ನ ಕೂಗು ಕೇಳಿ ಇವಳನ್ನು ಕಳುಹಿಸಿರಬಹುದಾ? ನೀವಿಲ್ಲಿದ್ದೀರಾ? ನಿಮಗಾಗಿ ನಾನು ಹೂ ಕಿತ್ಕೊಂಡು ಬಂದಿದ್ದೇನೆ, ತೆಗೆದುಕೊಳ್ಳಿ. ಏನ್ರಿ, ಹೂ ತೆಗೆದುಕೊಂಡ್ರೆ ಹಾಗೆ ತೆಗೆದುಕೊಂಡ್ರಲ್ಲ,
ಒಂದು ಮುತ್ತನಾದ್ರೂ ಕೊಡ್ಬಾರ್ದೇನು? ಏನ್ರಿ, ನಾವ್ಯಾಕೋ ದುಡುಕಿದೀವಿ ಅಂತ ನಿಮ್ಗೆ ಅನಿಸ್ತಾ ಇಲ್ವೇನು? ಅಲ್ಲ, ನಾನಿಷ್ಟೆಲ್ಲ ಮಾತನಾಡಿದ್ರು ನೀವು ಹಾಗೆ ನಿಂತಿದ್ರಲ್ಲ, ಏನಾದ್ರು? ಅಂದ್ರೆ ನಾನಿಷ್ಟೊತ್ತು ನಿಮ್ಮ ಜೊತೆನಾ? ಹೇ ಪಾಪಿ, ಯಾರ ನೀನು? ನೋಡಿ, ನೀವು ಯಾರು ಅಂತಾನೇ ನನಗೆ ಗೊತ್ತಿಲ್ಲ. ನಾನು ಬೇಕಂತನೂ ಮಾಡಲಿಲ್ಲ. ನೀವೇ ಬಂದು ನನ್ನನ್ನು ತಬ್ಬಿಕೊಂಡಿರಿ. ಅದು ನನಗೆ ಗೊತ್ತಿಲ್ಲದ ಹಾಗೆ ನಡೆದು ಹೋಗಿದ್ದೆ. ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ. ಲೋ ಪಾಪಿ, ನಾನಲ್ವೋ? ಆ ದೇವರೇನೆ ನನಗೆ ಕ್ಷಮಿಸುವುದಿಲ್ಲ. ಇಷ್ಟೆಲ್ಲ ಆದ್ಮೇಲೆ ನಾನು ಬದುಕಬೇಕೆ? ಇಲ್ಲ, ನಾನು ಸಾಯ್ಬೇಕು. ನೋಡಿ, ದಯವಿಟ್ಟು ನನ್ನ ಮಾತು ಕೇಳಿ. ಇದರಲ್ಲಿ ನಮ್ಮಿಬ್ಬರದು ತಪ್ಪಿದೆ ಅಂದ ಮಾತ್ರಕ್ಕೆ ಇದಕ್ಕೆ ಸಾವೇ ಪರಿಹಾರವಲ್ಲ. ಗೋಮುಖ ವ್ಯಾಘ್ರ, ಎಷ್ಟು ದಿನ ಕಾದು ಕುಳಿತಿದೆ ನನ್ನ ಶೀಲ ಹಾಳು ಮಾಡ್ಬೇಕು ಅಂತ. 20 ವರ್ಷದಿಂದ ಕಾಪಾಡಿಕೊಂಡು ಬಂದ್ರು ನನ್ನ ಶೀಲ ಒಂದೇ ಒಂದು ಕ್ಷಣದಲ್ಲಿ ಹಾಳು ಮಾಡ್ದಿಲ್ಲ. ಪ್ರೀತಿ ಎಂಬ ಹುಚ್ಚಾಟದಲ್ಲಿ ವಿಷ ಸರ್ಪ ಬಂದು ಕಚ್ಚಿದಂತಾಯ್ತು. ಅಂದ ಮೇಲೆ ನಾನ್ ಬದುಕಬಾರದು, ನಾನ್ ಸಾಯ್ಬೇಕು. ಯಾರಮ್ಮ ನೀನು? ಸಾಯಬೇಕೆಂದು ಓಡಿ ಹೋಗುತ್ತ ನೋಡಿ, ಕತ್ತಲಲ್ಲಿ ಕುಳಿತು ಸೂಜಿದಾರ ಪೋಣಿಸಿದಂತಾಯ್ತು ನನ್ನ ಜೀವನ. ಏನು ಇವನು ನಿನ್ನ ಬಾಳ ಹಾಳು ಮಾಡಿದನು? ಏನಾಯ್ತಂತ ಹೇಳಮ್ಮ. ನೋಡಿ, ನಾನು ಯಾವತ್ತೂ ಸುಳ್ಳು ಹೇಳುವುದಿಲ್ಲ. ನಾನು ಹೇಳ್ತಾ ಇರೋದು ನಿಜ. ಈ ಪಾಪಿನೇ ನನ್ನ ಶೀಲ ಹಾಳು ಮಾಡಿದ್ದು. ಇವನು ನಿನ್ನ ಬಾಳ ಹಾಳು ಮಾಡಿದನೆ. ಯಾಕೆ? ನಾನೇಕೆ ಸುಳ್ಳು ಹೇಳಿ? ನಾನು ಹೇಳ್ತಾ ಇರೋದು ನಿಜ. ಈ ಪಾಪಿನೇ ನನ್ನ ಶೀಲ ಹಾಳು ಮಾಡಿದ್ದು. ಸುಳ್ಳು, ಇದು ಸುಳ್ಳು. ಮಾನವಂತರ ಮನೆತನದಲ್ಲಿ ಹುಟ್ಟಿದ ನನ್ನ ತಮ್ಮ ಒಂದು ಹೆಣ್ಣಿನ ಬಾಳನ್ನು ಹಾಳು ಮಾಡಿದನೆ. ನಾನಿದನ್ನು ನಂಬಲಾರೆ, ನಾನಿದನ್ನು ನಂಬಲಾರೆ. ಈ ಪಾಪಿ ನಿಮ್ಮ ತಮ್ಮನ? ಇಂಥ ಮಹಾನುಭಾವನು ನಿಮಗೆ ಅವನು ತಮ್ಮನ? ಇಲ್ಲ. ಏ ಪಾಪಿ, ನಿಮ್ಮ ಅಣ್ಣನವರು ಪ್ರಶ್ನೆ ಕೇಳ್ತಾ ಇದ್ದಾರೆ. ಇದೇನಿದು? ನೀನು ಹಾಗೆ ನಿಂತಿದ್ಯಲ್ಲ, ಕೊಡು. ಅವ್ರು ಕೇಳ್ತಾ ಇರೋ ಪ್ರಶ್ನೆಗೆ ನೀನು ಉತ್ತರ ಕೊಡು. ಏನು ಸಂಗಮೇಶ, ಅವಳು ಹೇಳುತ್ತಿರುವ ಮಾತು ನಿಜವೇನು? ಹೇಳು 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 ಸಂಗಮೇಶ, ಹೇಳು. ಆ ಹೆಣ್ಣಿನ ಮಾನ ಹಾಳು ಮಾಡಿದ್ದು ನಿಜ ಏನು? ಹೇಳು. ಅತ್ತಿಗೆ, ಅದು ಏನು ಅದು? ನಾನು ಬೇಕು ಅಂತ ಮಾಡಲಿಲ್ಲ ಅತ್ತಿಗೆ. ಬಾಯಿ ಮುಚ್ಚು ಪಾಪಿ ನನ್ನ ಮಗನೇ. ಮಾನವಂತರ ಮನೆತನದಲ್ಲಿ ಹುಟ್ಟಿದ ನೀನು ಒಂದು ಹೆಣ್ಣಿನ ಬಾಳನ್ನು ಹಾಳು ಮಾಡುವಷ್ಟು ಪಾಪಿಯನ್ನು. ನೀನು ವಿದ್ಯಾವಂತ, ಬುದ್ಧಿವಂತ ಎಂದು ತಿಳಿದುಕೊಂಡಿದ್ದೆ. ಆದರೆ ಒಂದು ಹೆಣ್ಣಿನ ಬಾಳನ್ನು ಹಾಳು ಮಾಡುವಷ್ಟು ರಾಕ್ಷಸನೆಂದು ತಿಳಿದಿಲ್ಲ. ನೋಡು, ನೀನು ಬದುಕಿರಬಾರದು, ಸಾಯಲೇಬೇಕು. ನಿಲ್ಲಿಸ್ರಿ. ಯಾಕೆ ಅವನಿಗೆ ಹೊಡಕ್ ಹೋಗ್ತಾ ಇದ್ರ? ನೀವು ಹೊಡೆದು ಬಡ್ದು ಅವನ ಪ್ರಾಣ ತೆಗೆದ್ಬಿಟ್ರೆ ಹೌದಾ ಈ ಹೆಣ್ಣಿನ ಮಾನ ಮರಳಿ ಬರುತ್ತೇನ್ರಿ? ನೋಡು ಜಾನಕಿ, ಈ ಹೆಣ್ಣಿನ ಮುಖವನ್ನಾದರೂ ನೋಡು. ಇವಳ ಬಾಳನ್ನು ಹಾಳು ಮಾಡಲು ಇವನಿಗೆ ಮನಸ್ಸಾದರೂ ಹೇಗೆ ಬಂದಿದೆ? ನಾನು ಪ್ರೀತಿಯಿಂದ ಹಾಲು ಎರೆದರೆ ವಿಷ ಕಕ್ಕುವ ಕಾಳಿಂಗ ಸರ್ಪವಾಗಿ ಬಿಟ್ಟಲ್ಲ ಈ ಕಾಡು ಮೃಗ. ಹಾಗಾದ್ರೆ ಈಗ ಏನ್ ಮಾಡೋಣ ಅಂತೀರಾ? ತಪ್ಪು ಮಾಡಿದ ಮೇಲೆ ಶಿಕ್ಷೆ ಅನುಭವಿಸಲೇಬೇಕು. ಈ ಹಳಸಿದ ಅನ್ನವನ್ನು ಇದೇ ನಾಯಿಗೆ ಹಾಕೋಣ. ಆ ದೇವಿಯ ಕೊರಳಲ್ಲಿರುವ ಮಾಂಗಲ್ಯವನ್ನು ತೆಗೆದುಕೊಂಡು ಬಾ, ಹೋಗು ಜಾನಕಿ. ಆಯ್ತು ರೀ, ಈಗಲೇ ತಂದೆ. ನೋಡಿ, ಮೊದಲು ನಾನು ಹೇಳ್ದನ್ ಕೇಳಿ. ಅದೇನಾಯ್ತು ಅಂದ್ರೆ? ಏನಮ್ಮ, ನೀನೇನು ನನಗೆ ಹೇಳಬೇಕಾಗುತ್ತಿಲ್ಲ. ಒಂದು ಹೆಣ್ಣಿಗೆ ಅನ್ಯಾಯವಾಗುವುದನ್ನು ನಾನು ಎಂದಿಗೂ ಬಿಡುವುದಿಲ್ಲ. ತೆಗೆದುಕೋ ತಾಳಿ, ಕಟ್ಟುವವಳ ಕೊರಳಿಗೆ. ಅಣ್ಣ, ಅದು ಏಯ್,
ಏನು? ಪಾಪಿ ನನ್ನ ಮಗನೇ, ಕೊಟ್ಟು ಅವಳ ಕೊರಳಿಗೆ. ಅದು ಇದು ಅಂತೀಯ, ಕಟ್ಟಪ್ಪ ಕಟ್ಟು. ನೋಡಮ್ಮ, ನಾವು ಮಾಡಿದ್ದು ತಪ್ಪು ಎಂದು ನಿನಗೆ ಅನಿಸಿದರೆ ನಮ್ಮನ್ನು ಕ್ಷಮಿಸಿ ಬಿಡು. ನಿನಗೆ ನಮ್ಮ ಮೇಲೆ ನಂಬಿಕೆ ಇದ್ದರೆ ನಮ್ಮ ಮನೆಗೆ ಬಂದು ಬಿಡು. ಜಾನಕಿ ಅವಳನ್ನು ಕರೆದುಕೊಂಡು ಬಂದು. ಆಯ್ತು ರೀ, ಒಳ್ಳೆ ಕೆಲಸ ಮಾಡಿದ್ಯಾ ಕಣೋ, ಒಳ್ಳೆ ಕೆಲಸ ಮಾಡಿದ್ಯಾ. ಪಾಪ ಬಂಗಾರದಂತ ಹುಡುಗಿ ಮಾನ ಹಾಳು ಮಾಡೋಕೆ ಹೇಗಾದ್ರೂ ಮನಸ್ಸು ಬಂತ. ಬರಮ್ಮ, ಏನ್ ಮುಂದೆ ನೀನ್ ನಮ್ಮನೆಯ ಮಹಾಲಕ್ಷ್ಮಿ ಇದ್ದ ಹಾಗೆ. ಬಾ ನಮ್ಮನೆ ಹೋಗೋಣ ಬಾ. ಹಾಡುವಾಸಿ ಹಾಡೋದು ಏಕೋ ಹಾಡುವಾಸಿ ರಂಗೇಗೌಡ, ನೀನು ನನ್ನ ಸೋದರ ಮಾವ. ಸೋದರ ಮಾವ ಸಾಕಿದ ನಾಯಿಗೆ ಸವಾಲು ಹಾಕಿದ ಈ ಬಲರಾಮ ಮುಂದೆ ಒಂದು ದಿನ ನಿನ್ನ ಸರ್ವ ಆಸ್ತಿಯನ್ನು ಪಳಗಿಸುತ್ತಾನೆಂದು ಅದು ನಿನಗೆ ಹೇಗೆ ಗೊತ್ತಾಗಬೇಕು? ರಂಗೇಗೌಡ, ರಾಜಕೀಯದಲ್ಲಿ ನಿಂತುಕೊಂಡು ಕಪಟ ವೇಷದ ಖಾದಿಯನ್ನು ಧರಿಸಿ ಸರ್ಕಾರದ ಚುಕ್ಕಾಣಿಯನ್ನು ಹಿಡಿದು ಕಂಡ ಸರ್ಕಾರದ ಆಸ್ತಿಯನ್ನು ಗಳಿಸಿ ಹಣದ ಮದದಿಂದ ಮದವೇರಿದ ಗಜನ ಹಾಗೆ ಮೆರೆಯುತ್ತಿರುವೆಯಲ್ಲ. ಮುಂದೆ ಒಂದು ದಿನ ಈ ನಿನ್ನ ಸರ್ವ ಆಸ್ತಿಯನ್ನು ದೋಚಿಕೊಂಡು ಇಲ್ಲಿಂದ ಮಂಗಮಯವಾಗದಿದ್ದರೆ ನನ್ನ ಹೆಸರು ಗಂಡುಗಲಿ ಪುಂಡ ಬಹದ್ದೂರ್ ಬಲರಾಮನೇ ಅಲ್ಲ. ನನಗಂತೂ ಸಾಕಾಗೈತೆ ನೋಡಿ ಚಂದ್ರಿ ಸಲುವಾಗಿ. ಈ ಚಂದ್ರಿ ನಮ್ಮ ಇಬ್ಬರ ಒಳಗ ಯಾರು ಲವ್ ಮಾಡಾಕತ್ತಾಳ ಅನ್ನೋದ ತಿಳಿವಲ್ದ. ಆ ಚಂದ್ರಿ ನನಗೂ ಹೂ ಅಂತಾಳ, ಅವಗೂ ಹೂ ಅಂತಾಳ. ಇವತ್ತು ಬರ್ಲಿಕ್ಕೆ ಯಾವ ಕಡೆಯಿಂದ ಬರ್ತಾಳ ಬರ್ಲಿ, ಅಕ್ಕಿದ ಮುಂಗೈ ಹಿಡಿದು ಕೇಳ್ತಾನೆ, ಚಂದ್ರಿ ನೀ ಇವತ್ತು ಯಾರನ್ನ ಲವ್ ಮಾಡ್ತಿದ್ದಿ ಅಂತ ನೇರವಾಗಿ ಹೇಳಂತ ಕೇಳೇ ಬಿಡ್ತಾನೆ ಆಕೆನ. ಬರ್ಲಿಕ್ಕೆ ಬರ್ಲಿ. ಗಡಿಬಿಡಿ ಮಾಡಿ ಬಾರಲೆ ಹುಡುಗಿ ಆಡೋನ್ ಚಿಂಪಾನಿ, ಗಡಿಬಿಡಿ ಮಾಡಿ ಬಾರಲೆ ಹುಡುಗಿ ಆಡೋನ್ ಚಿಂಪಾನಿ, ಆಡೋನ್ ಚಿಂಪಾನಿ ಊರಗ ಚುತನ ಚುಮ್ನಿ, ಆಡೋನ್ ಚಿಂಪಾನಿ ಊರಗ ಚುತನ ಚುಮ್ನಿ. ಗಡಿಬಿಡಿ ಮಾಡಿ ಬಾರಲೆ ಹುಡುಗಿ ಆಡೋನ್ ಚಿಂಪಾನಿ, ಗಡಿಬಿಡಿ ಮಾಡಿ ಬಾರಲೆ ಹುಡುಗಿ ಆಡೋನ್ ಚಿಂಪಾನಿ, ಆಡೋನ್ ಚಿಂಪಾನಿ ಊರಗ ಚುತನ ಚುಮ್ನಿ, ಆಡೋನ್ ಚಿಂಪಾನಿ ಊರಗ ಚುತನ ಚುಮ್ನಿ. ತಂಡಿ ತಂಡಿ ಹಬ್ಬದಾಗ ಕಿಂಡಿ ಕಿಂಡಿ ಚಂಬರ ಮಾಡಿದ ಫ್ಯಾಷನ್, ತಂಡಿ ತಂಡಿ ಹಬ್ಬದಾಗ ಕಿಂಡಿ ಕಿಂಡಿ ಚಂಬರ ಮಾಡಿದ ಫ್ಯಾಷನ್. ಹರೇದ ಹುಡುಗರು ಮುದುಕರಿಗೆಲ್ಲ ನೀಡಿದ ಟೆನ್ಷನ್, ಹರೇದ ಹುಡುಗರು ಮುದುಕರಿಗೆಲ್ಲ ನೀಡಿದ ಟೆನ್ಷನ್. ಯಾಕೋ ಬಸ್ಯ ಇವತ್ತು ಯಾರ್ದೋ ಕೆತ್ತಾಕ ಸಿಕ್ಕಿಲ್ಲೇನ? ಈ ರಸ್ತಾಗ ನಿಂತ್ಕೊಂಡು ಏನೋ ಓಟ ಓಟ ಪಿಟಿ ಪಿಟಿ ಹಚ್ಚಿ ಎಲ್ಲ. ಬಾ ಚಂದ್ರಿ ಬಾ, ನಾನು ನಿನ್ ದಾರಿನ ಕಾಯಕತ್ತಿದ್ನಿ. ಈಗ ನೀ ಬಂದದ್ಯಲ್ಲ, ನಿಂದ ಕೇತಿದ್ರ ಆಯ್ತು ಬಿಡ. ಮತ್ತ
ಯಾಕ್ಲಾ ಬಡಿಗೆ ಅಲ್ಲ ನೋಡು ಮತ್ತೆ ಸೀರೆ ಸೊರಗ ಸೊಂಟಕ್ಕೆ ತುರುಕಿ ಎದಿ ಮೇಲೆ ಕೂತ್ ಹಿಟ್ಟು ನಾದಿನಿ ಅಂದ್ರೆ ನಿನ್ನ ಮಗನ ಬೆವ್ರು ಬಿಟ್ಟು ಹೋಗತ್ ಮತ್ ನಿಂದ ನಾದ್ರ ನಾದ್ವಲ್ಯಾಕ ಅದೇ ನಮಗ್ ಹೊಸಾದಲ್ಲ ನೀ ನಾದ್ರೂ ಅಟ್ಟ ನಾವ್ ನಾದ್ರೂ ಅಟ್ಟ ಒಟ್ಟಿನಾಗ ಹಿಟ್ಟು ನಾದಿದ್ರ ಒಟ್ಟು ನಮಗೆ ಸಿಗ್ತಾವಲ್ಲ ಅಟ್ಟ ಸಾಕ. ಹೌದು ಅಲ್ಲ ನೀವು ಜೀವನದಾಗ ಒಮ್ಮೆರ ಒಣಕಿ ಒಬ್ಬ ನೋಡಿ ಏನ ಆಕೆಲ್ ಅದಾಳ ಅವಾಗ ಒಣಕಿ ಒಬ್ಬ ಹೋಗ್ಯಾಳ. ಅಲ್ಲ ಆಕಿ ಸತ್ತಾಳ ಅಂತ ಯಾ ನನ್ನ ಮಗ ಹೇಳಿದ್ ನಿನಗ ಮತ್ ಎಲ್ಲದಾಳ ಇಲ್ಲೇದನ್ಲ ಕಾಣವಲ್ಲ ಇನ್ನ ಕಣ್ಣಿಗೆ ನೀವ್ ಒಣಕಿ ಒಬ್ಬವ. ಹೌದ್ ಮತ್ತ ಇಂಥ ಡ್ರೆಸ್ ಮಾಡಿಲ್ಲ ಆಕೆ ಇಲ್ಕಲ್ದಡಿ ಸೀರಿ ಕೈಯಾಗ ಒಣಕಿ ಎತ್ತಕ್ಕಿಂದ ಆಗಿನ ಕಾಲದಾಗ ಅದ ಈಗಿನ ಕಾಲದಾಗ ಬೇರೆ ಒಂದತಿಗೆ ಚೇಂಜ್. ಹೋ ನಿಮ್ಮ ಅವ್ರ ಅಲ್ಲ ನಮ್ಮ ಒಣಕಿ ಏನಾರ ಕೇಳ್ತೇನ ಮತ್ತ ಹೋಗೋ ನಿಮ್ಮ ಅವ್ರ ಅಲ್ಲ ನಮ್ಮ ಒಣಕೆಲ್ಲ ನಮ್ಮ ಅಂತ ಕಿತ್ತ ಆದ್ರೆ ಏನ್ ಮಾಡೋದು ನಮ್ಮ ಮಗಲ್ ಮನೆ ಚಿಕ್ಕನ್ ಅವ್ರು ಚೆನ್ನೋದಾಳಲ್ಲ ಇಸ್ಕೊಂಡ್ ಹೋಗ್ಯಾಳ. ಹೋಗೋ ನಿಮ್ಮ ಅವ್ರು ಹೋಗ್ಲತ್ತಾಗ ಅಲ್ಲ ಮತ್ತೊಬ್ರ ಕೈಯಾಗ ಒಣಕಿ ಕೊಟ್ಟ ನೀ ಏನ ಬಸವನ ಗುಡನ ಗಂಟಿ ಬಾರಿಸ್ಬೇಕಂತ ಮಾಡಿದೇನ ನಿಂದ ಬಾರಿಸ್ಬೇಕನ್ನಾಗ್ತಾನ ಹಂಗಿಲ್ಲ ಮಾರಾಯ. ಅಲ್ಲ ನೀನು ಒಣಕಿ ಬ್ಯಾಡಪ್ಪ ಮಾರ ನೀನು ಒಣಕಿ ಮೊದ್ಲು ಹಳಿ ಒಣಕಿ ಇರ್ತದ ನಮ್ಗೆ ಏನಿದ್ರು ಹೊಸ ಒಣಕಿನ ಬೇಕು. ಅಯ್ಯೋ ಅದಕ್ಕೇನು ಕಡಿಮೆ ಹೊಸ ಒಣಕಿನೂ ಕೆತ್ತಿ ರೆಡಿ ಮಾಡೇ ಇಟ್ಟೇನೆ ಬೇಕಂದ್ರೆ ಅದು ಹೊತ್ತು ಮುನಿಗೆ ಸಂಜೆ ಮುಂದೆ ನಮ್ಮ ಮನೆ ಕಡೆ ಬಾ ಬಂದ್ರ ಒಣಕಿನ ನಿನ್ನ ಕೈಯಾಗ ಕೊಟ್ಟು ಬಿಡ್ತೇನೆ. ಅಬ್ಬಾ ಬಾಬಾ ಬಾಬಾ ಅಲ್ಲ ಈ ಒಣಕಿ ವಿಷಯ ಹೇಳ ಮನಸ್ಸು ಕೆನಕ್ ಬಿಟ್ಟಿಲ್ಲ ನನ್ನ ಮಹಾರಾಜ. ಮತ್ತ್ಯಾಕ್ ತಡ ಮಾಡ್ತೀವಿ ನನ್ನ ಹೌರಾಣಿ ಶುರು ಮಾಡಲ್ಲ ಹೋಗುಡು ಇಂದ್ರಾನಗರ ಕಡೆ ಆಗಲ್ವಾ ನನ್ ರಾಜ. ಸಿಗರೇಟ್ ಸೇತೀನಿ ಶರೀರ ಕುಡಿತೀನಿ ಅದು ನಿಂಗೆ ಗೊತ್ತೈತಿ. ಸಕ್ಕಿನವನ ಅಲ್ಲ ರಕ್ಕಿನವನ ಅಲ್ಲ ಬಡತನ ಬಾಳ ಐತಿ. ಮನೆ ದೇವರಾಣಿ ಮಾಡಿ ಮನಸ್ಸಿಂದ ಹೇಳುತ್ತೇನ ಮೋಸ ಮಾಡಿಲ್ಲ ಗೆಳತಿ ಮೋಸ ಮಾಡಿನಂತ ಯಾ ಗೆಳತಿ. 1 2 3 4 ಹುಟ್ಟಿದ ಊರಿಗೆ ಹೋದರ ನನ್ನ ಕಟ್ಟಿ ಬಡಿತಾರ. ಗಂಡನ ಮನೆಗೆ ಹೋಗಿ ನೆಟ್ಟಗ ಮಾಡತಿ ಸಂಸಾರ. ನಿನ್ನ ಸಲುವಾಗಿ ತಂದೆ ತಾಯಿಂದ ಆಗಿನ ನಾ ದೂರ. ನಿನ್ನ ಸಲುವಾಗಿ ತಂದೆ ತಾಯಿಂದ ಆಗಿನ ನಾ ದೂರ. ಕನಸಿನ್ಯಾಗ ಕರೆದಂಗ ಆಕತಿಯ ನನ್ನ ಗೆಳೆಯರ. ಅಲ್ಲೋ ಇಂಥ ಸರ್ವಜ್ಞಾಗ ನನ್ನ ಹುಡುಗಿ ಕೈ ಹಿಡ್ಕೊಂಡು ಕುಂಡ್ಲಾಯ್ತಿದ್ದೆ ಅಂದ ಬಳಕ ನಿನಗೆ ಎಷ್ಟು ಧೈರ್ಯ ಆಯ್ತು? ಹಾ ಕೈ ಬಿಡ್ತೇವಣ್ಣ ಕಾಲು ಮುರಿಲೋ. ಕೈಯರೇ ಮುರಿ ಕಾಲರೇ ಮುರಿ ಈ ಹುಡುಗಿ ನಾನು ಹುಡುಗಿ ಇದಕ್ಕೇನಾರ ನೀ ಕಣ್ಣು ಹಾಕಿದಿ ಕಣ್ಣ ತೆಗಿತಾನ ಹುಷಾರ. ಚಂದ್ರಿ ಬಾಯ್ ಕಡೆ ಬಾಯ್ ಕಡೆ. ಏ ಬಿಡಿಗ ಅಲ್ಲ ನನ್ನ ಮುಂದೆ ನನ್ನ ಹುಡುಗಿ ಕೈ ಹಿಡ್ಕೊಂಡು ಚಕ್ಕೋತಿ. ಏ ಚಂದ್ರಿ ಬಾ. ಚಂದ್ರಿ ಹತ್ರ ಹೋಗ್ಬೇಡ ಬಾಯ್ ಕಡೆ. ಅವ ಇವತ್ತ 3 ದಿವಸ ಆಗೈತಿ ಕಾಮಿತ್ ಔಷಧ ತಗೊಂಡಾನ. ಕಾಮಿ ರೋಗ ಐತೆ ಅವಂಗ. ಈ ಕಡೆ ಬಾ ಈ ಕಡೆ ಬಾ ಅವ್ನ ಕಡೆ ಹೋಗ್ಬೇಡ ಈ ಕಡೆ ಬಾ. ಏ ಚಂದ್ರಿ ಅವಂಗ ಪಾಂಡ್ಯ ರೋಗ ಐತಿ ಪಾಂಡ್ಯ ರೋಗ ಬಾಯ್ ಕಡೆ. ಇದ್ಯಾವ್ದು ಪಾಂಡ್ಯ ರೋಗ ಲೇ ಸಾಕು ಮುಗಿಸ್ರೋ ನಿಮ್ಮನ. ಅಲ್ಲ ಅತ್ತಾಗಿತ್ತಾಗ ಜಗ್ಯಾಡಕ್ ನೀನು ವಾಲಿಬಾಲ್ ಮಾಡ್ರಿ ನಮ್ಮ ಮಕ್ಕಳ್ರೆ. ಅಲ್ಲ ನಿಮ್ಮಿಬ್ಬರಿಗೆ ಕಾಮ್ ರೋಗ ಅಂತ ನಂಗೆ ಮೊದಲ ಗೊತ್ತೈತಿ. ನೋಡ್ ಚಂದ್ರಿ ನೀನು 2 ದೋಣ್ಯಾಗ ಕಾಲಿಟ್ಟು ಆಟ ಆಡ್ಲಕ್ ಹೋಗ್ಬೇಡ. ಅಲ್ಲ ನಿನ್ನ ಬಾಯಿಲೆ ನೀನೇ ಹೇಳ ನೀ ಯಾರನ್ನ ಲವ್ಸ್ ಮಾಡ್ತಿ ಅನ್ನೋದು ಈಗ ಡಿಸೈಡ್ ಆಗೇ ಹೋಗಲ್ಲ. ಕುಚ್ಚು ಬೇಡ. ಚೆನ್ನಾಗಿ ಹೇಳಿದ ಬರೋಬರಿನ ಐತೆ ಚಂದ್ರಿ. ಇವತ್ತು ಯಾರು ಲವ್ ಮಾಡ್ತಿ ಅಂತ ಪಕ್ಕ ಹೇಳೇ ಬೇಡ. ಅವಾಗ ನನಗ ಬಡದಾಟ ಹಚ್ಚೋಬೇಡ ನಿಲ್ಲಿದ. ಅಯ್ಯೋ ನನ್ ರಾಜ ಗೌಡ್ರೆ ನೀವ್ ಇಬ್ರು ನಾನು 2 ಕಣ್ಗಳಿದ್ದಾಗ ಆ ಕಣ್ ಯಾವ ಕಣ್ ಒಳಗೋ ಯಾವ ಕಣ್ ಬೇಕಂತ ಕೇಳ್ರಿ ನಾ ಏನ್ ಹೇಳ್ಬೇಕು? ಅಂದ್ರೆ ಸಮ್ಮಿಶ್ರ ಸರ್ಕಾರ ಮಾಡ್ಕೊಂಡ್ ಬಿಡ್ನು ಆತಿಯ. ಹೇ ಚಂದ್ರಿ ಒಟ್ಟ ಕೊಂಡಂಗಿಲ್ಲ ನೋಡ್ ಚಂದ್ರಿ ನೀರಿಲ್ಲದ ಕಮಲದ ಹೂ ಕಿತ್ತು ತಂದ ನಿನ್ನ ತಲೆಯಾಗ ಮುಡಿಸ್ತಾನ ನನ್ನ ಚಿನ್ನ. ಹೌದಾ ನನ್ನ ಮದುವೆ ಮಾಡ್ಕೊ. ಏ ಈ ಕೈ ನೋಡಿಲ್ಲ ಈ ಕೈಲೆ 4 ಬಾರ್ಸ್ನಂದ್ರ ಬಾಯ್ ಬಡ್ಕೊಂಡ ಹೋಗಿ. ಯಾರು ನನ್ನ ಅವನ ಏ ಬಡಿಗ ಗುಲಾಬಿ ಹೂ ಮುಡಿಸ್ತಾನತ್ತ ಅವ ಕಮಲ್ ಹೂ. ಬಡಿಗ ನಾವೊಂದು ಐಡಿಯಾಲೆ ಹೇಳಕತ್ತೀನಿ. ನೀರಿಲ್ಲದ ಕಮಲ ಹೂ ಅಂದ್ರೆ ಅಣ್ಣ ಮಗನ ಬಿಜೆಪಿ, ಕೈ ಅಂದ್ರೆ ಕಾಂಗ್ರೆಸ್. ಹೆಂಗ 2 ಕೂಡಿ ಸಮ್ಮಿಶ್ರ ಸರ್ಕಾರ ಮಾಡ್ಕೊಂಡ್ಲ. ಹೊಕ್ಕ 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 ಹೊಕ್ಕ
ಸಮ್ಮಿಶ್ರ ಸರ್ಕಾರ ಮಾಡ್ಕೊಂಡಿ ಅಂದ್ರ ನಾ ಏನ್ ಮಾಡ್ತೇನೆ ಗೊತ್ತೈತೇನ? ಬಿಕ್ಕಕ್ಕ 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 ಮಾಡ್ತಾನ. ಹಿಂದಕ್ಕ ಕುಮಾರಣ್ಣ ಮಾಡಿದ್ಲ ಸಮ್ಮಿಶ್ರ ಸರ್ಕಾರ ಮಾಡೋಣ ಅಂತ ಹೇಳಿ ಅವಧಿ ಮುಗಿದಿಂದ ಬೆಟ್ಟು ಕುಡಿಯೋ ಮಗ ಅಲ್ಲಿ ಹಂಗ ಕುಮಾರ ಸಣ್ಣ ಆಯ್ತಂಗಲಿ. ನಾ ಆ ಕುಮಾರ್ ನನಗತೆ ನೀತಿಗೆಟ್ಟವಲ್ಲ. ಸಾಕ್ ಮುಗಿಸಿರೋ ನಿಮ್ನ. ಅಲ್ಲ ಎಲ್ಲಾ ರಾಜಕೀಯದವ್ರು ಸೀಟ್ ಸಿಗುತ್ತಗ ಅಷ್ಟ ಸೀಟ್ ಸಿಕ್ಕದಿಂದ ಐತಲ್ಲ ಸರ್ಕಾರ ನಮ್ದು ಅಂತಾರ, ಅವ್ರ ಸವಾಸ ನಮಗ್ ಬೇಡ. ಅಲ್ಲ ನೀವಿಬ್ರು ಅಲ್ಲ ಯಾರು ಮದುವೆ ಆಗ್ಬೇಕಂತ ಕೇಳಾಕ್ತಾರಲ್ಲ, ನೀವಿಬ್ರು ಚಂದಂಗ ಒಂದು ಡ್ಯಾನ್ಸ್ ಮಾಡ್ರಿ. ಅದ್ರಾಗ ಯಾರು ಮಸ್ತ್ ಹಂಗ ಡ್ಯಾನ್ಸ್ ಮಾಡ್ತಾರಲ್ಲ ಅವ್ರ ಮದುವೆ ಆಗ್ತಾನ. ಹಾ ಡ್ಯಾನ್ಸ್ ಶುರು ಹಚ್ಕೋರಿ. 20 ಬಿಸ್ಕಿಟ್ ಡೈರಿ ಮಿಲ್ಕ್ ಚಾಕ್ಲೇಟ್ ಕೊಡ್ತಾನ ಹೂವನ್ನ ಆನಿ ಬಂತೊಂದಾನಿ ಆಟ ಆಡಿನಾಲ ಬೇಕಾದ ನೀ ತಿನ್ನ 1 2 3 4 ಚಾಕ್ಲೇಟ್ ಕೊಡ್ತಾನ ಹೂವನ್ನ ಬಿಸಿಕಿಟ್ಟ ಡೈರಿ ಮಿಲ್ಕ್ ಚಾಕ್ಲೇಟ್ ಕೊಡ್ತಾನ ಹೂವನ್ನ ಆನಿ ಬಂತೊಂದಾನಿ ಆಟ ಆಡಿನಾಲ ಬೇಕಾದ ನೀ ತಿನ್ನ ಆನಿ ಬಂತೊಂದಾನಿ ಆಟ ಆಡಿನಾಲ ಬೇಕಾದ ನೀ ತಿನ್ನ. ಎಗ್ರೈಸ ಬಡವ ಏಕಂದ ದಿವಸ ತಂದ ಕೊಡುತ್ತೀರ ಸುತ್ತ ಹಳ್ಳ್ಯಾಗ ಜಾತ್ರೆ ನಡೆದರ ಕರ್ಕೊಂಡು ಹೋಗ್ತೀರ. ಅಂಗೈಯಾಗ ಹಿಡಿದ ರಾಣಿ ಹಂಗ ನಿನ್ನ ಸಾಕತೀರ ಬೇಕಾದ ಬೀಡ ಬಾಯಾಗ ಬರುದರ ಕೈಯಾಗ ಹಿಡಿದ ಒಂದು ಊಟ ಸೀರೆ ಮತ್ತೆ ಮೂರ್ನ ಬೇಡ ಮುಂಜಾನೆ ಮಾಡಿದ ಅಡಿಗೆ ಮತ್ತೆ ತಿನ್ನ ಬೇಡ ಮಿಲ್ಕ ಚಾಕಲೇಟ ಕೊಡ್ತಂದ ಹೂವನ್ನ ಆನ್ ಬಂತಂದ ಆಟ ಆಡಿದಾಲ ಬೇಕಾದ ನೀ ತಿನ್ನ. ಯಪ್ಪ 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 ಯಪ್ಪ. ಅಲ್ಲ ಕುಣಿ ಅಂದ್ರೆ ಹೆಂಗ್ ಕುಣದ್ ನೋಡ್ರಿ, ಕೊಲ್ಲಾಪುರ ಕುದ್ರಿ ಕುಣ್ದಂಗ ಆತ. ಅಲ್ಲ ಚಂದ್ರವ್ವ, ಸತ್ತವ್ರ ಮನ್ಯಾಗ ಹಲಿಗೆ ಬಡ್ದಂಗ ಬಡದ್ರ ನಾವ್ ಹೆಂಗ್ ಕುಣಿಬೇಕು ಹೇಳು? ಈಗ ಅಂತ ದೊಡ್ಡ ದೊಡ್ಡ ಡಿಜೆ ಬಂದಾವ, ಅಂತಾವ್ ಹಚ್ಚಿದ್ರ ನಮ್ಮ ಕಾಲ ನೆಲ ಕೂರುದಿಲ್ಲ, ಹಂಗ್ ಕುಣಿತೀವಿ ನಾವು. ಹಂಗಲ್ಲ ಚಂದ್ರಿ, ಒಂದ್ ಗಂಡ ಕುಣಿಬೇಕಾದ್ರ ಒಂದ್ ಕ್ವಾರ್ಟರ್ ಹೊಡೆದಿರ್ಬೇಕು ಒಂದ್, ಇಲ್ಲ ಅಂತಂದ್ರ ಅವನ ಜೋಡಿ ಒಂದ್ ಹೆಣ್ಣು ಬೇಕು ಒಂದ್. ಮತ್ತ ಇವ್ ಅಡ್ಡು ಇಲ್ಲ ಅಂದ್ರೆ ನಮ್ಮ ಕೈಕಾಲ ಆಡುದಿಲ್ವಾ? ಈಗ ಕ್ವಾರ್ಟರ್ ಅಂತೂ ಸಿಗಂಗಿಲ್ಲ. ಈಗ ನೀ ಅದಿ ಬಾ. ಅಲ್ರಿ ಅವ್ನು ಹಿಂದ ಮುಂದೆ ಎಲ್ಲ ಶುರು ಹಚ್ಕೊಂಡ್ಬಿಡ್ತಾವಲ್ಲ ಎಡ್ಡು. ನಾನು ರಗಡೆ ಪಿಕ್ಚರ್ ನೋಡೇನ್ರಿ, ಒಂದು ಹೀರೋಯಿನಿ ಒಬ್ಬ ಹೀರೋ ಇರ್ತಾನೆ. ಇದೇನ್ರಿ ಒಂದು ಹೀರೋಯಿನಿಗೆ ಇಬ್ಬರು ಮಂದಿ ಹೀರೋಗಳು ಎಂತ ಏನ್ ಪಿಕ್ಚರ್ ಬಂದು ಹೊತ್ತನ್ನ ಹಾಡ ಆಗ್ಲಿ ಈ ನಮೂನಿ ಆದ್ರೆ ಹೆಂಗೇನ್ರಿ? ಈಗೆಲ್ಲ ನಾವು ನಮ್ಮ ಮಹಾತ್ಮ ಗಾಂಧಿ ಇದ್ದಿದ್ರೆ ಅವ್ ಮತ್ತೊಮ್ಮೆ ಸಾಯ್ತಿದ್ರಿ. ಇದು ನೋಡಿ ಹಂಗ ಆತಿದ್ರಿ ಪರಿಸ್ಥಿತಿ. ನೋಡಿ ಕಣ್ಣ ಮಂದಾಗ್ಯಾವ, ಜರ ಮಗಲ್ಕ್ ಹೋಗಿ ನೋಡೋಣ ಗಪ್ಲೆ. ಏ ತಂಗಿ, ಏ ಮನುಷ್ಯ ಇದೆ ಯಾನಿದು? ಈ ಮಂಜಾನ ಮಕ್ಕಳ ಜೋಡಿ ಕೂಡಿ ಯಾನಿದು ಗಾತ್ಲ? ಇಲ್ಲಿ ಬಾಯ್ಲಿ ಬಾಯ್ಲಿ. ಏಯಪ್ಪ ಯಾಕೋ ನೀನ್ ಅವ್ನು ಏನಾತ? ಅವ್ರು ಏನ್ ಮಾಡ್ಯಾರ ಅಂತ ತಪ್ಪ ಅವ್ರನ್ನ ಯಾಕೆ ಬೇಕತ್ತಿಯಪ್ಪ? ಅವ್ರು ಏನ್ ಮಾಡಿಲ್ಲ ಅಂತದ. ಅವ್ರು ಏನ್ ಮಾಡಿಲ್ಲ? ಇಲ್ಲ ಅವ್ರನ್ನ ಸಣ್ಣವ್ರದಾರ ತಿಳ್ಕೊಂಡಿದ್ದಕ್ಕೋನಿ. ಹೌದಪ್ಪ, ಪಾಪ ಸಣ್ಣ ಮಕ್ಕಳದಾರ, ಅವ್ರನ್ನ ಯಾಕೆ ಹಂಗ ಬೈತಿ? ಏ ತಂಗಿ, ಸಣ್ಣವ್ರದಾರ ತಿಳಿ ಬಗಲ ಕುಣಿಸ್ಕೊ ಗಬಕ್ನ ಯಾನ್ ಹಿಡಿತಾರ ಗೊತ್ತಾಯ್ತು ಮಂಜಾನ ಮಕ್ಕಳು. ಏ ಮಾವ ಚಂದ್ರಿ, ಅವಂಗೆ ಯಾಕೋ ಸಂಶಯ ಬರ್ಲಾದೈತಿ. ನಾನು ಎತ್ತಿವ್ ಬಗಲ ಕುಣಿಸ್ಕೋರ, ನಾ ಯಾನ್ ಹಿಡ್ಕೊಂಡ್ ಕುಂತ ನೋಡು ನಿಮ್ಮ ಅಪ್ಪ ನೋಡ್ಲಿ ಸರ. ಕುಣಿಸ್ಕೋತಾರ ಒಂದ್ ದೊಡ್ಡ ಆನೆ ಮರಿ ಆದಂಗಾಗಿದೆ, ನೀನು ಕುಣಿಸ್ಕೋತ ಚಂದ್ರಿ. ಏ ಮಂಜಾನ ಮಕ್ಕಳಿಗೆ ಅಲ್ಲೂ ದೇವಿನಂತ ಅಪ್ಪ ಮುಂದೆ ನಿಂತಾನಿ ನೆತ್ತೆಯಲ್ಲ. ಮತ್ ನನ್ನ ಮಗಳು ಸ್ವಂಟ ಅಂದ್ರೆ ಏನು ಮಂಜಾನ ಮಕ್ಕಳಿಗೆ ಹರಿಯಂತ ಡಬ್ಬಿ ಪಾಠ ಮಾಡಿರೇನ? ಅಲ್ಲ ನಿಂತೆ ಅಲ್ಲ ಕರೆಂಟ್ ಕಂಬನಿ ತಂಗ ನಿನ್ನ ಅವನ. ಅಲ್ಲ ಅವ್ರ ಗಪ್ ಇದ್ರ ನೀನ ಬಂದ್ ಅವ್ರ ಕುಂದ್ರ ಅಂದಂಗ ಆತಿದ್. ನಡಿಯೋ ನಿಮ್ಮ ಅವ್ನು ನಡಿ, ಅಲ್ಲಿ ಕೂತ್ ಅಜನ ಬಂದ್ ಅವ್ನು ಕುಂದ್ರತಂತ ನಡೀನ. ಏ ತಂಗಿ, ಈ ಮಕ್ಕಳು ಸಡ್ಲು ಬಿಟ್ರೆ ಇವ್ರು ಹಿಂಗ ಮಾಡ್ಯಾರ. ಇವ್ರು
ನಡಿ ಹೋಗೋಣ ನಡಿ. ಮತ್ತೆ ಬಂದ ಕರ್ಕೊಂಡು ಹೋದ್ಲು ಬಿಡಿಗೆ ಹಂಗೆ ಮಾಡೋದನ್ನ ಹಾ ಈಗ ಸಿಗ್ತಿದ್ರೆ ಏನಾತು ಮುಂದೆ ಸಿಕ್ಕ ಸಿಗ್ತಾಳು ನಡಿ ಹೋಗೋಣ ಹಾ ಅವಾಗ ನೋಡ್ಲಾ ನಡಿ